ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಇನ್ನೂ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ. ಎರಡನೇ ಬಾರಿ ಆಪರೇಷನ್ ಸಿಂಧೂರ್ ಶುರು ಆಗಬಹುದು ಅನ್ನೋ ಅನುಮಾನಗಳನ್ನ ರಕ್ಷಣಾ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನ ಈ ಬಾರಿ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರೂ ಕೂಡ ಎರಡು ದೇಶಗಳ ನಡುವೆ ಸಂಘರ್ಷ ತಾರಕಕ್ಕೆ ಇರುತ್ತೆ. ಇದೇ ಸಮಯದಲ್ಲಿ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತದ ವಿರುದ್ಧ ಅಣ್ವಸ್ತ್ರಗಳನ್ನು ಬಳಸುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಮತ್ತೊಂದು ಕಡೆ ಆಫ್ಘನಿಸ್ತಾನವನ್ನು ಕೆಣಕಿರುವ ಪಾಕಿಸ್ತಾನ ಅಲ್ಲಿ ಕೂಡ ವಧೆ ತಿಂದು ಬಂದಿದೆ. ಇದರ ನಡುವೆ ಈಗ ಮತ್ತೆ ಪಾಕಿಸ್ತಾನ ಇಸ್ಲಾಮಿಕ್ ಅಡಕತ್ತರಿಗೆ ಸಿಲುಕುವ ಸಾಧ್ಯತೆ ಇರುತ್ತೆ. ಅಲ್ಲೊಂದು ಯೋಜನೆ ಸಿದ್ಧವಾಗ್ತಾ ಇದೆ. ಅದಕ್ಕೆ ಪಾಕಿಸ್ತಾನ ಒಪ್ಪಿದ್ರೆ ಇರಾನ್ಗೆ ಸಿಟ್ಟು ಬರುತ್ತೆ, ಒಪ್ಪದೇ ಇದ್ರೆ ಮತ್ತೊಂದು ಇಸ್ಲಾಮಿಕ್ ದೇಶ ಮುನಿದು ಕೂತ್ಕೊಳ್ಳುತ್ತೆ. ಹಾಗಾದ್ರೆ ಯಾವುದು ಆ ಯೋಜನೆ? ಅದರಲ್ಲಿ ಆಫ್ಘನಿಸ್ತಾನ ಆಡ್ತಾ ಇರೋ ಆಟ ಹೇಗಿದೆ, ಅದಕ್ಕೆ ಭಾರತ ಕೊಡ್ತಾ ಇರೋ ಸಾಥ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರ, ಪಾಕಿಸ್ತಾನಕ್ಕೆ ಪದೇ ಪದೇ ಅಮೆರಿಕದ ಸಹಾಯ ಸಿಗೋದು ಯಾಕೆ? ಪಾಕಿಸ್ತಾನದ ನೆರವಿಗೆ ಟರ್ಕಿ, ಚೀನಾದಂಥ ದೇಶಗಳು ಯಾಕೆ ಆಗಾಗ ಬಂದು ನಿಲ್ಲುತ್ತವೆ? ಅದಕ್ಕೆ ಕಾರಣ ಪಾಕಿಸ್ತಾನದ ಭೌಗೋಳಿಕ ಮಹತ್ವ. ಪಾಕಿಸ್ತಾನದಲ್ಲಿ ನೆಲೆ ಸ್ಥಾಪಿಸಿಕೊಂಡ್ರೆ ಮಧ್ಯಪ್ರಾಚ್ಯಕ್ಕೆ ಸಮೀಪದಲ್ಲಿರಬಹುದು, ಏಷ್ಯಾದ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ರಷ್ಯಾಗೆ, ಚೈನಾಗೆ ಭೌಗೋಳಿಕವಾಗಿ ಹತ್ತಿರ ಆಗಬಹುದು. ಇರಾನ್ ಪಕ್ಕದಲ್ಲೇ ಇರುತ್ತೆ. ಆಫ್ಘನಿಸ್ತಾನದ ಮೇಲೆ ಒಂದು ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದೂ ಮಹಾಸಾಗರಕ್ಕೆ ಸಂಪರ್ಕ ಸಿಗುತ್ತೆ. ಭಾರತದ ಬೆಳವಣಿಗೆಗಳನ್ನ ಹತ್ತಿರದಿಂದ ಗಮನಿಸೋದಕ್ಕೆ, ಆಗಾಗ ಭಾರತ ಅನ್ನೋ ಆನೆಯನ್ನ ಅಂಕುಶದಿಂದ ತಿವಿಯೋದಕ್ಕೆ ಕೂಡ ಅವಕಾಶ ಆಗುತ್ತೆ. ಇಂಥ 100 ಆಲೋಚನೆಗಳು ಅಮೆರಿಕಾಗೆ. ಹಾಗೆ ಪಾಕಿಸ್ತಾನದ ಮೂಲಕ ಯುರೋಪನ್ನು ಸಂಪರ್ಕಿಸೋದಕ್ಕೆ ಭೂಮಾರ್ಗ ಸಿಗುತ್ತೆ. ಅರೇಬಿಯನ್ ಸಮುದ್ರದ ಮೂಲಕ ಸಾಗರ ಮಾರ್ಗವನ್ನು ಲಿಂಕ್ ಮಾಡ್ಕೋಬಹುದು. ಜೊತೆಗೆ ಭಾರತವನ್ನು ಕೂಡ ನಿಗ್ರಹಿಸುವ ಪ್ರಯತ್ನವನ್ನು ಮಾಡಬಹುದು ಅಂತ ಡ್ರ್ಯಾಗನ್ ಚೀನಾ ಭಾವಿಸುತ್ತೆ. ಈಗ ಈ ಪಾಕಿಸ್ತಾನ ಅನ್ನೋದು ಇಲ್ಲಲ್ಲದೆ ಆಫ್ರಿಕಾದಲ್ಲಿದ್ದಿದ್ರೆ ಇದನ್ನು ಯಾರು ಮೋಸ್ತಾ ಇದ್ರು ಅಲ್ವೇ? ಸೊ ಈ ಲೊಕೇಶನ್ ಅನ್ನೋದು ಭಿಕಾರಿ ದೇಶಕ್ಕೆ ಕೂಡ ಒಂದು ಮಹತ್ವವನ್ನು ಕೊಡ್ತಾ ಇದೆ. ಮತ್ತು ಈಗ ಅದೇ ಲೊಕೇಶನ್ ಅನ್ನೋದೇ ಅವರಿಗೆ ತಲೆನೋವಾಗುವ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಪಾಕಿಸ್ತಾನದ ದುರಾಸೆ ಮತ್ತು ಆಫ್ಘನಿಸ್ತಾನದ ಬುದ್ಧಿವಂತಿಕೆ. ಇಲ್ಲಿ ಆಫ್ಘನಿಸ್ತಾನ ತಾನು ಮಾತ್ರ ಅಲ್ಲ, ಈ ಆಟಕ್ಕೆ ಇನ್ನೂ ಒಂದು ಇಸ್ಲಾಮಿಕ್ ದೇಶವನ್ನು ಸೇರಿಸ್ಕೊಳ್ತಾ ಇದೆ. ಅದರ ಹೆಸರು ತುರ್ಕ್ಮೆನಿಸ್ತಾನ. ಗೆಳೆಯರೆ, ಇಲ್ಲಿ ತುರ್ಕ್ಮೆನಿಸ್ತಾನ ತನ್ನ ದಶಕಗಳ ಕನಸೊಂದನ್ನು ನನಸು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕಾಗಿ ಒಂದು ಅದ್ಭುತ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಅದರಿಂದ ಭಾರತಕ್ಕೆ ಅನುಕೂಲ ಆಗುತ್ತೆ. ಆಫ್ಘನಿಸ್ತಾನ ಮತ್ತು ತುರ್ಕ್ಮೆನಿಸ್ತಾನಗಳಿಗೆ ಕೂಡ ಲಾಭ ಆಗುತ್ತೆ. ಪಾಕಿಸ್ತಾನಕ್ಕೂ ಅದು ಅನುಕೂಲವನ್ನು ಮಾಡಿಕೊಡುತ್ತೆ. ಆದರೆ ಭಾರತದ ಕಾರಣಕ್ಕೆ ಆ ಯೋಜನೆಯನ್ನು ಪಾಕ್ ವಿರೋಧಿಸಿದರೆ ಅಲ್ಲಿ ದೊಡ್ಡ ಬೆಲೆ ತೆರಬೇಕಾಗಿ ಬರುತ್ತೆ. ಇನ್ನು ಈ ಯೋಜನೆಯ ಮೂಲ ಇರೋದು ಭಾರತ ಮತ್ತು ಆಫ್ಘನಿಸ್ತಾನದ ಸಂಬಂಧಗಳಲ್ಲಿ. 2021ರಲ್ಲಿ ತಾಲಿಬಾನ್ ಆಫ್ಘನಿಸ್ತಾನವನ್ನು ವಶಕ್ಕೆ ಪಡೆದ ನಂತರ ಅಲ್ಲಿ ವಿಪರೀತ ಅನ್ನೋಷ್ಟು ಗೊಂದಲಗಳು, ಅತಂತ್ರ ಪರಿಸ್ಥಿತಿಗಳು ನಿರ್ಮಾಣ ಆದವು. ಇಡೀ ಜಗತ್ತು ತಾಲಿಬಾನ್ ಆಡಳಿತದಿಂದ ಅಂತರವನ್ನು ಕಾಪಾಡಿಕೊಳ್ತು. ತಮ್ಮ ರಾಯಭಾರ ಕಚೇರಿಗಳನ್ನು ಅಲ್ಲಿಂದ ಹಿಂದಕ್ಕೆ ಪಡ್ಕೊಳ್ಳೋ ಕೆಲಸವನ್ನು ನಾನಾ ದೇಶಗಳು ಮಾಡಿದ್ವು. ಭಾರತ ಕೂಡ ರಾಯಭಾರ ಕಚೇರಿಯನ್ನು ಮುಚ್ಚಿ ಅಲ್ಲಿದ್ದ ಸಿಬ್ಬಂದಿಯನ್ನು ವಾಪಸ್ ಕರೆಸ್ಕೊಳ್ತು. ಆದರೆ ಕೆಲವೇ ದಿನಗಳಲ್ಲಿ ಅಲ್ಲಿ ಪರಿಸ್ಥಿತಿ ಬದಲಾಗ್ತಾ ಹೋಯಿತು. ಭಾರತದ ನೆರವನ್ನು ಕೇಳಿ ತಾಲಿಬಾನ್ ಪದೇ ಪದೇ ಸಂಪರ್ಕ ಮಾಡೋದಕ್ಕೆ ಶುರು ಮಾಡಿತು. ಭಾರತಕ್ಕೂ ಪಾಕಿಸ್ತಾನದ ಮತ್ತೊಂದು ಬದಿಯಲ್ಲಿ ತನ್ನ ಅಸ್ತಿತ್ವವನ್ನು, ಸಾಫ್ಟ್ ಪವರನ್ನು ಸ್ಥಾಪಿಸಬೇಕಿತ್ತು. ಅಲ್ಲಿಗೆ ಚೈನಾ ಬಂದರಾಗೋ ಸಮಸ್ಯೆಗಳ ಅರಿವೂ ಭಾರತಕ್ಕಿತ್ತು. ಹೀಗಾಗಿ ತನ್ನ ಟೆಕ್ನಿಕಲ್ ಮಿಷನ್ ಒಂದನ್ನು ಆಫ್ಘನಿಸ್ತಾನಕ್ಕೆ ಕಳುಹಿಸಿದ್ದು ಭಾರತ. ಅವರ ಮೂಲಕ ಆಫ್ಘನರಿಗೆ ಬೇಕಾದ ಅಗತ್ಯ ನೆರವನ್ನು ಒದಗಿಸೋದಕ್ಕೆ ನಿಂತ್ಕೊಳ್ತು. ಆಹಾರ, ಔಷಧ, ಇನ್ನಿತರ ಅಗತ್ಯ ನೆರವುಗಳನ್ನು ಕೊಡ್ತಾ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ಕೊಳ್ತಾ ಹೋಯಿತು. ಸಂಬಂಧಗಳು ಮತ್ತೆ ಗಟ್ಟಿ ಆದವು. ಮೊನ್ನೆ ಅಲ್ಲಿನ ವಿದೇಶಾಂಗ ಸಚಿವನನ್ನು ಭಾರತ ಇಲ್ಲಿ ಕರೆಸ್ಕೊಳ್ತು. ಒಂದಷ್ಟು ಮಾತುಕತೆಗಳಾದವು. ಅಲ್ಲಿನ ಗಣಿಗಾರಿಕೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಭಾರತಕ್ಕೆ ಆಫ್ಘನಿಸ್ತಾನ ಮುಕ್ತ ಆಹ್ವಾನವನ್ನು ಕೊಡ್ತು. ರಕ್ಷಣಾ ಸಂಬಂಧಗಳ ಬಗ್ಗೆ ಕೂಡ ಮಾತುಕತೆಗಳಾದವು. ಈಗಲ್ಲಿ ಮತ್ತೆ ಭಾರತ ತನ್ನ ರಾಯಭಾರ ಕಚೇರಿಯನ್ನು ಆರಂಭ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಈಗ ಸಿದ್ಧ ಆಗ್ತಾ ಇರೋದು ಮುಂದೆ ಪಾಕಿಸ್ತಾನಕ್ಕೆ ತಲೆನೋವಾಗಲಿರುವ ತಾಪಿ ಯೋಜನೆ. ಗೆಳೆಯರೆ, ತಾಪಿ ಅಂದ ಕೂಡಲೇ ಉತ್ತರ ಭಾರತದ ನದಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ತಾಪಿ ಅಂದರೆ ತುರ್ಕ್ಮೆನಿಸ್ತಾನ, ಆಫ್ಘನಿಸ್ತಾನ, ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ. ಈ ತಾಪಿ ಯೋಜನೆಯನ್ನ ಮಧ್ಯ ಏಷ್ಯಾ ಜೊತೆ ಸೇರಿ ದಕ್ಷಿಣ ಏಷ್ಯಾ ದೇಶಗಳು ಮಾಡ್ತಾ ಇವೆ. ಈ ತಾಪಿ ಯೋಜನೆ ತುರ್ಕ್ಮೆನಿಸ್ತಾನದಿಂದ ಭಾರತಕ್ಕೆ ಗ್ಯಾಸ್ ಅನ್ನು ತರುವ ಒಂದು ಯೋಜನೆ. ಇಲ್ಲಿ ತುರ್ಕ್ಮೆನಿಸ್ತಾನದ ಗ್ಯಾಲ್ಕನಿಶ್ ಗ್ಯಾಸ್ ಫೀಲ್ಡ್ನಿಂದ ಭಾರತಕ್ಕೆ ನೇರವಾಗಿ ಒಂದು ಪೈಪ್ಲೈನ್ ಅನ್ನು ಹಾಕಿ ನ್ಯಾಚುರಲ್ ಗ್ಯಾಸ್ ಅನ್ನು ಸರಬರಾಜು ಮಾಡಲಾಗುತ್ತೆ. ತುರ್ಕ್ಮೆನಿಸ್ತಾನ ಅಂದ್ರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಫ್ಘನಿಸ್ತಾನದ ಜೊತೆ ಗಡಿ ಹಂಚಿಕೊಳ್ಳುವ ಈ ದೇಶ ಒಂದು ಕಾಲಕ್ಕೆ ಸೋವಿಯತ್ನ ಭಾಗ ಆಗಿತ್ತು.
ಹಾಗೆ ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಅಂದರೆ ಇದರ ಸುತ್ತ ಭೂಮಿನೇ ಇದೆ, ಎಲ್ಲೂ ಕೂಡ ಸಮುದ್ರ ಇದಕ್ಕಿಲ್ಲ. ಹೀಗಾಗಿ ಇಲ್ಲಿಂದ ಯಾವುದೇ ದೇಶಕ್ಕೆ ಏನೇ ಹೋಗಬೇಕು ಅಥವಾ ಬೇರೆ ದೇಶದಿಂದ ಇಲ್ಲಿಗೆ ಏನೇ ಬರಬೇಕು ಅಂದರೂ ಅಕ್ಕಪಕ್ಕದ ದೇಶಗಳ ಮೇಲೆ ತುರ್ಕ್ಮೆನಿಸ್ತಾನ ಆಧಾರ ಪಡಬೇಕು. ಹೀಗಾಗಿ ಭಾರತಕ್ಕೆ ಗ್ಯಾಸ್ ಪೂರೈಕೆ ಮಾಡಬೇಕು ಅಂದರೆ ಆಫ್ಘನಿಸ್ತಾನದ ಮೂಲಕ ಇರಾನ್ಗೆ ಬಂದು ಅಲ್ಲಿಂದ ಸಮುದ್ರ ಮಾರ್ಗದ ಮೂಲಕ ಗ್ಯಾಸ್ ಸರಬರಾಜು ಮಾಡಬೇಕು, ಅಥವಾ ಆಫ್ಘನಿಸ್ತಾನ ಪಾಕಿಸ್ತಾನಗಳ ಮೂಲಕ ಭಾರತಕ್ಕೊಂದು ಪೈಪ್ಲೈನನ್ನು ಎಳಿಬೇಕು. ಇಲ್ಲಿ ಪೈಪ್ಲೈನ್ ಅನ್ನೋದು ಟ್ರಾನ್ಸ್ಪೋರ್ಟೇಷನ್ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಮತ್ತು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಗ್ಯಾಸ್ ಸರಬರಾಜಿಗೆ ಇದು ಅವಕಾಶವನ್ನು ಕೊಡುತ್ತೆ. ಹೀಗಾಗಿ ಇಲ್ಲಿ ತುರ್ಕ್ಮೆನಿಸ್ತಾನ ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನಗಳನ್ನು ಸೇರಿಸ್ಕೊಂಡು ತಾಪಿ ಯೋಜನೆಯನ್ನು ಸಿದ್ಧಪಡಿಸ್ತು. ಈ ಯೋಜನೆ ಜಾರಿಯಾದರೆ ತುರ್ಕ್ಮೆನಿಸ್ತಾನದ ನ್ಯಾಚುರಲ್ ಗ್ಯಾಸ್ ಆಫ್ಘನಿಸ್ತಾನಕ್ಕೆ, ಪಾಕಿಸ್ತಾನಕ್ಕೂ ಸಿಗುತ್ತೆ, ಹಾಗೆ ಭಾರತಕ್ಕೆ ಕೂಡ ಬರುತ್ತೆ. ಗೆಳೆಯರೆ, ಈ ಯೋಜನೆ ಕೂಡ ಇವತ್ತು ನೆನ್ನೆಯದ್ದಲ್ಲ. 2008ರಲ್ಲಿ ಭಾರತದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ, ಆಫ್ಘನಿಸ್ತಾನದಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ಹಾಗೂ ಪಾಕಿಸ್ತಾನದಲ್ಲಿ ಭುಟ್ಟೋ ಗಂಡ ಜರದಾರಿ ಸರ್ಕಾರ, ಹಾಗೆ ತುರ್ಕ್ಮೆನಿಸ್ತಾನದಲ್ಲಿ ಗುರ್ಬಂಗ್ಲಿ ಬೆರ್ಡಿ ಮೊಹಮ್ಮಡೇವ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಈ ಒಪ್ಪಂದ ಆಯಿತು. ಅಂದರೆ ಈಗ ತುರ್ಕ್ಮೆನಿಸ್ತಾನದ ಅಧ್ಯಕ್ಷ ಸರ್ದಾರ್ ಬೆರ್ಡೆ ಮೊಹಮ್ಮಡೇವ್ ಇದಾರಲ್ಲ, ಇವರ ತಂದೆಯ ಕಾಲದಲ್ಲಿ ಈ ಒಪ್ಪಂದ ಆಯಿತು. ಒಪ್ಪಂದ ಏನೋ 2008ರಲ್ಲಿ ಆಯ್ತಾದರೂ ಪೈಪ್ಲೈನ್ನ ಕಾಮಗಾರಿ ಶುರುವಾಗಿದ್ದು 2015ರಲ್ಲಿ. ಹೀಗೆ ಶುರುವಾದ ಕೆಲಸ ಆಮೆಗತಿಯಲ್ಲಿ ಸಾಗ್ತಾ ಬಂತು. 2020ರ ಹೊತ್ತಿಗೆ ಚೈನಾ ವೈರಾಣುವಿನ ಸಮಸ್ಯೆಗಳು ಕಾಣಿಸ್ಕೊಂಡು ಆಗ ಕೆಲಸ ಮತ್ತಷ್ಟು ನಿಧಾನ ಆಯಿತು. ಆಮೇಲೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಬಂತು, ನಾನಾ ಸಮಸ್ಯೆಗಳಾದವು, ಅವರ ಹತ್ರ ಹಣ ಕೂಡ ಇರಲಿಲ್ಲ. ಆದರೆ ಈಗ ಅಂದರೆ ಭಾರತ ಹಾಗೂ ತಾಲಿಬಾನ್ ಸಂಬಂಧಗಳು ಗಟ್ಟಿಯಾದ ನಂತರ ಆ ಕೆಲಸವನ್ನು ಶೀಘ್ರವಾಗಿ ಮುಗಿಸೋ ನಿಟ್ಟಲ್ಲಿ ಆಫ್ಘನಿಸ್ತಾನ ಉತ್ಸಾಹವನ್ನು ತೋರಿಸ್ತಾ ಇದೆ. ಇದರ ಹಿಂದಿರೋ ಕಾರಣಗಳು ಮಾತ್ರ ತುಂಬಾ ನಿಗೂಢ. ಗೆಳೆಯರೆ, ಈ ಯೋಜನೆಯಲ್ಲಿ ಒಟ್ಟು 1814 ಕಿಲೋಮೀಟರ್ಗಳಷ್ಟು ಪೈಪ್ಲೈನನ್ನು ಹಾಕಬೇಕಾಗತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ಪೈಪ್ಲೈನ್ ಮಾರ್ಗ. ಗ್ಯಾಲ್ಕನಿಶ್ ಗ್ಯಾಸ್ ಫೀಲ್ಡ್ನಿಂದ ಆರಂಭ ಆಗುವ ಈ ಪೈಪ್ಲೈನ್ ಆಫ್ಘನಿಸ್ತಾನದ ಗಡಿಯನ್ನು ತಲುಪೋ ಹೊತ್ತಿಗೆ 214 ಕಿಲೋಮೀಟರ್ಗಳಷ್ಟು ದೂರ ಸಾಗಿ ಬರುತ್ತೆ. ಆ ಬಳಿಕ ಹೇರತ್ ಹಾಗೂ ಕಾಂದಹಾರ್ ನಡುವಿನ ಹೈವೇ ಪಕ್ಕದಲ್ಲೇ ಸಾಗಿ ಬರೋ ಪೈಪ್ಲೈನು ಪಾಕಿಸ್ತಾನದ ಗಡಿಯನ್ನು ಮುಟ್ಟೋ ಹೊತ್ತಿಗೆ ಆಫ್ಘನಿಸ್ತಾನದಲ್ಲೇ 774 ಕಿಲೋಮೀಟರ್ಗಳಷ್ಟು ದೂರ ಸಾಗತ್ತೆ. ಅದಾದ ಬಳಿಕ ಪಾಕಿಸ್ತಾನದಲ್ಲಿ ಬಲೂಚ್ ರಾಜಧಾನಿ ಕ್ವೆಟ್ಟಾದ ಮೂಲಕ ಪಂಜಾಬ್ ಪ್ರಾಂತ್ಯದ ಮುಲ್ತಾನನ್ನು ತಲುಪಿ ಅಲ್ಲಿಂದ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗ ಫಜಿಲ್ಕಾಗೆ ಈ ಪೈಪ್ಲೈನ್ ಬರುತ್ತೆ. ಪಾಕಿಸ್ತಾನದಲ್ಲಿ ಈ ಪೈಪ್ಲೈನ್ ಸುಮಾರು 826 ಕಿಲೋಮೀಟರ್ಗಳಷ್ಟು ಉದ್ದ ಇರುತ್ತೆ. ಇನ್ನು ಈ ಕಾಮಗಾರಿ ಪೂರ್ಣಗೊಂಡ್ರೆ ಭಾರತಕ್ಕೆ ಬೇಕಿರುವ ಗ್ಯಾಸ್ನ ಬಹುಭಾಗ ಈ ಪೈಪ್ಲೈನ್ ಮೂಲಕವೇ ಬರುತ್ತೆ. ಅಷ್ಟೇ ಅಲ್ಲ, ಆಫ್ಘನಿಸ್ತಾನ, ಪಾಕಿಸ್ತಾನ ಮತ್ತು ಭಾರತದ ಸುಮಾರು 1 ಬಿಲಿಯನ್ನಷ್ಟು ಮಂದಿಗೆ ಕ್ಲೀನ್ ಎನರ್ಜಿ ಸಿಕ್ಕಂತಾಗತ್ತೆ. ಇವತ್ತು ಭಾರತ ಜಗತ್ತಿನ ಅತಿ ಹೆಚ್ಚು ವಿದ್ಯುತ್ ಬಳಕೆದಾರ ದೇಶಗಳ ಪಟ್ಟಿಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಇಲ್ಲೂ ಮೊದಲ ಸ್ಥಾನ ಚೈನಾಗೆ, 2ನೇ ಸ್ಥಾನ ಅಮೆರಿಕಾಗೆ. ಹಾಗೆ 3ನೇ ಸ್ಥಾನದಲ್ಲಿನ ಭಾರತ ವಿದ್ಯುತ್ ಉತ್ಪಾದನೆಗೆ ಅತಿ ಹೆಚ್ಚು ಕಲ್ಲಿದ್ದಲನ್ನು ಬಳಕೆ ಮಾಡುತ್ತೆ. ಇದರಿಂದ ಹೆಚ್ಚು ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಅದೇ ನಾವು ಗ್ಯಾಸ್ ಅನ್ನು ಬಳಸಿ ವಿದ್ಯುತ್ ಉತ್ಪಾದನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ವಾಯು ಮಾಲಿನ್ಯದ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ತುರ್ಕ್ಮೆನಿಸ್ತಾನದ ನ್ಯಾಚುರಲ್ ಗ್ಯಾಸ್ ಭಾರತಕ್ಕೆ ಆಮದಾದ್ರೆ ಅದು ತುಂಬಾ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯ ಇದೆ. ಇನ್ನು 2035ರ ಹೊತ್ತಿಗೆ ಜಗತ್ತಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೋ ಅದರ 9% ಭಾರತಕ್ಕೇ ಬೇಕಾಗುತ್ತೆ. ಆದರೆ ಭಾರತದಲ್ಲಿ ಈಗ ಉತ್ಪಾದನೆ ಆಗ್ತಾ ಇರೋದು ಕೇವಲ 5% ಮಾತ್ರ. ಹೀಗಾಗಿ ಈ ಗ್ಯಾಸ್ ಪೈಪ್ಲೈನ್ ಯೋಜನೆ ಜಾರಿಯಾದರೆ ಹೆಚ್ಚು ವಿದ್ಯುತ್ ಉತ್ಪಾದನೆಗೆ ಕೂಡ ನೆರವು ಸಿಕ್ಕಂತಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಗ್ಯಾಸ್ ಲೈನ್ ಪ್ರಾಜೆಕ್ಟ್ ಭಾರತಕ್ಕೆ ಅತಿ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಪಾಕಿಸ್ತಾನಕ್ಕೆ ಕೂಡ ಇದರ ಉಪಯೋಗ ಸಾಕಷ್ಟಿರುತ್ತೆ. ಅಲ್ಲಿನ ಇಂಧನ ಕೊರತೆಯನ್ನು ಇದು ಪೂರೈಸುತ್ತೆ. ಆದರೆ ಈ ಯೋಜನೆ ಜಾರಿ ಆಗುತ್ತಾ? ಇಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಸಂಬಂಧಗಳು ಸರಿಯಿಲ್ಲ. ಪಾಕಿಸ್ತಾನದ ಸಚಿವನ ಕೈಯಲ್ಲಿ ಕ್ರಿಕೆಟ್ ಟ್ರೋಫಿ ಇಸ್ಕೊಳ್ಳೋದಕ್ಕೆ ಒಪ್ಪದ ಭಾರತ ಪಾಕಿಸ್ತಾನದ ನೆಲದಿಂದ ಬರೋ ಗ್ಯಾಸನ್ನು ತಗೊಳ್ಳುತ್ತಾ? ಇನ್ನು ಭಾರತಕ್ಕೆ ಅನುಕೂಲ ಆಗೋ ಈ ಯೋಜನೆಗೆ ಪಾಕಿಸ್ತಾನ ಆದರೂ ಒಪ್ಪಿಗೆಯನ್ನು ಕೊಡುತ್ತಾ? ಇಷ್ಟಕ್ಕೂ ಪೈಪ್ಲೈನ್ ಹಾಕಿಕೊಳ್ಳೋದಕ್ಕೆ ಅವ್ರ ಹತ್ರ ಹಣ ಇದೆಯಾ? ಈ ಹಿಂದೆ ಇಂಥದ್ದೇ ಒಂದು ಯೋಜನೆ ಇರಾನ್ ಹಾಗೂ ಭಾರತದ ನಡುವೆ ಪಾಕಿಸ್ತಾನದ ಮೂಲಕ ಆಗಬೇಕಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ, ಅಂದರೆ ಇರಾನ್ ಮೇಲೆ ಅಮೆರಿಕದ ನಿರ್ಬಂಧಗಳು ಬೀಳೋದಕ್ಕೆ ಶುರುವಾದ ಸಂದರ್ಭದಲ್ಲಿ ಮತ್ತು ಪಾಕಿಸ್ತಾನದ ಜೊತೆಗಿನ ಸಮಸ್ಯೆಗಳ ಕಾರಣದಿಂದ ಭಾರತ ಆ ಯೋಜನೆಯಿಂದ ಹಿಂದೆ ಸರಿತು. ಪಾಕಿಸ್ತಾನ ಆ ಯೋಜನೆಯನ್ನು ಮುಂದುವರಿಸೋ ಮಾತಾಡ್ತು. ಅದರಂತೆ ಇರಾನ್ ಪಾಕಿಸ್ತಾನದ ಗಡಿಯವರೆಗೆ ಗ್ಯಾಸ್ ಸರಬರಾಜಿಗೆ ಪೈಪ್ಲೈನನ್ನು ಕೂಡ ಮಾಡ್ತು. ಆದರೆ ಅಲ್ಲಿಂದ ಮುಂದಕ್ಕೆ ಪೈಪ್ ಎಳೆಯೋದಕ್ಕೆ ಪಾಕಿಸ್ತಾನ ಆಸಕ್ತಿಯನ್ನು ತೋರಲಿಲ್ಲ. ಅವ್ರ ಹತ್ರ ಹಣ ಕೂಡ ಇರಲಿಲ್ಲ. ಈ ಯೋಜನೆ ವಿಳಂಬ ಆಗ್ತಾ ಹೋಯಿತು. ಈಗ ಇರಾನ್ ಪಾಕಿಸ್ತಾನಕ್ಕೆ ನೋಟಿಸನ್ನು ಕೊಟ್ಟಿದೆ. ಈ ಯೋಜನೆ ವಿಳಂಬದ ಕಾರಣದಿಂದ ಸುಮಾರು $18 ಬಿಲಿಯನ್ ದಂಡ ಪಾವತಿಸಿ ಅಂತ ಇರಾನ್ ಪಾಕಿಸ್ತಾನಕ್ಕೆ ಹೇಳ್ತಾ ಇದೆ. $18 ಬಿಲಿಯನ್.
ಅಲ್ಲ, ಒಂದೊಂದು ಬಿಲಿಯನ್ಗೂ IMF ಮುಂದೆ, ಅರಬರ ಮುಂದೆ, ಚೈನಾ ಮುಂದೆ, ಅಮೆರಿಕಾದ ಮುಂದೆ ಭಿಕ್ಷೆ ಬಿಡೋ ಪಾಕಿಸ್ತಾನ ಎಲ್ಲಿಂದ ಕೊಡಬೇಕು ಅಷ್ಟು ಹಣನ? ಇಂಥ ಸಂದರ್ಭದಲ್ಲಿ ಈಗ ಮತ್ತೆ ಶುರುವಾಗ್ತಾ ಇರೋದು ಇನ್ನೂ ಒಂದು ಗ್ಯಾಸ್ ಪೈಪ್ಲೈನ್ ಯೋಜನೆಯ ಮಾತು. ಇನ್ನು ಈ ಯೋಜನೆ ತುರ್ಕಮೆನಿಸ್ತಾನಕ್ಕೆ ಅತ್ಯಂತ ಮಹತ್ವದ್ದು. ಭಾರತದಂಥ ದೊಡ್ಡ ಖರೀದಿದಾರ ದೇಶ ಅವರಿಗೆ ಪೈಪ್ಲೈನ್ ಮೂಲಕ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಅಲ್ಲಿನ ಅಧ್ಯಕ್ಷ ಸರ್ದಾರ್ ಬೆರ್ಡಿ ಮೆಹಮೆಡೇವ್ ಈ ಬಗ್ಗೆ ತುಂಬಾ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಮೊನ್ನೆ ಆಫ್ಘನಿಸ್ತಾನದ ಉಪಪ್ರಧಾನಿ ಅಬ್ದುಲ್ ಗನಿ ಬರಾದಾರ್ ತುರ್ಕಮೆನಿಸ್ತಾನಕ್ಕೆ ವಿಸಿಟ್ ಮಾಡಿದ್ರು. ಆಗ ಅಲ್ಲಿನ ಅಧ್ಯಕ್ಷ ಮೆಹಮೆಡೇವ್ ಈ ಪೈಪ್ಲೈನ್ ಪ್ರಾಜೆಕ್ಟ್ಗೆ ವೇಗ ಕೊಡಿ ಅಂತ ಆಫ್ಘನಿಸ್ತಾನದ ತಾಲಿಬಾನ್ಗೆ ಮನವಿಯನ್ನು ಮಾಡಿದ್ದಾರೆ. ಇದು ನಿಮ್ಮ ನ್ಯಾಚುರಲ್ ಗ್ಯಾಸ್ ಕೊರತೆಯನ್ನು ಕೂಡ ನೀಗಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಇದಾದ ನಂತರ ಈ ಪ್ರಾಜೆಕ್ಟ್ ಸೈಟ್ಗೆ ಭೇಟಿ ಕೊಟ್ಟ ತಾಲಿಬಾನ್ನ ಉಪಪ್ರಧಾನಿ ಬರಾದಾರ್ ಕಾಮಗಾರಿಗೆ ವೇಗ ಕೊಡೋದಕ್ಕೆ ಕೂಡ ಆದೇಶ ಕೊಟ್ಟಿದ್ದಾರೆ. ಈ ಯೋಜನೆಗೆ ಈಗಾಗಲೇ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹಣಕಾಸಿನ ನೆರವನ್ನು ಕೊಟ್ಟಿದೆ. ಹೀಗಾಗಿ ಆಫ್ಘನಿಸ್ತಾನಕ್ಕೆ ಈ ಯೋಜನೆಯನ್ನು ಬೇಗ ಮುಗಿಸೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ಸಮಸ್ಯೆ ಆಗೋದು ಪಾಕಿಸ್ತಾನಕ್ಕೆ. ಇಲ್ಲಿ ಈ ಯೋಜನೆ ಭಾರತಕ್ಕಿಂತ ತುರ್ಕಮೆನಿಸ್ತಾನಕ್ಕೆ ಹೆಚ್ಚು ಅವಶ್ಯಕ. ಹೀಗಾಗಿ ಪಾಕಿಸ್ತಾನದ ಮೇಲೆ ತುರ್ಕಮೆನಿಸ್ತಾನ ಒತ್ತಡವನ್ನು ಹೇರ್ತಾ ಹೋಗುತ್ತೆ. ಇಲ್ಲಿ ಮುಸ್ಲಿಂ ಬ್ರದರ್ಹುಡ್ಡೂ ಇರುತ್ತೆ. ಹೀಗಾಗಿ ಇಲ್ಲ ಅನ್ನೋದಕ್ಕೆ ಪಾಕಿಸ್ತಾನಕ್ಕಾಗೋದಿಲ್ಲ. ಇನ್ನು ಯೋಜನೆಯನ್ನು ಕೈಗೆತ್ತಿಕೊಂಡು ಪಾಕಿಸ್ತಾನ ಮುಗಿಸ್ತು ಅಂತ ಇಟ್ಕೊಳ್ಳಿ, ಅಲ್ಲಿಗೆ ಇರಾನ್ ಸಿಟ್ಟು ಮಾಡಿಕೊಳ್ಳುತ್ತೆ. ಯಾಕೆಂದರೆ ಪಕ್ಕದಲ್ಲೇ ಇರೋ ಇರಾನ್ ಜೊತೆಗಿನ ಒಪ್ಪಂದವನ್ನು ಗೌರವಿಸದ ಪಾಕಿಸ್ತಾನ ಈಗ ದೂರದ ತುರ್ಕಮೆನಿಸ್ತಾನದ ಯೋಜನೆಯನ್ನು ಮಾಡಿ ಮುಗಿಸಿದ್ರೆ ಇರಾನ್ ಸಿಟ್ಟು ಮಾಡ್ಕೊಳ್ಳೋದಿಲ್ವೇ? ಇಲ್ಲಿ ಈ ಯೋಜನೆಯ ಲಾಭ ಪಾಕಿಸ್ತಾನಕ್ಕೂ ಆಗತ್ತೆ ಅನ್ನೋದು ನಿಜ. ಆದರೆ ಅದಕ್ಕಿಂತ ಹೆಚ್ಚು ಭಾರತ ಹಾಗೂ ಆಫ್ಘನಿಸ್ತಾನಗಳಿಗೆ ಲಾಭ ಆಗತ್ತೆ. ಹೀಗಾಗಿ ನಾಳೆ ಈ ಎರಡೂ ದೇಶಗಳ ಜೊತೆ ಸಂಬಂಧಗಳು ಬಿಗಡಾಯಿಸಿದರೆ, ಯುದ್ಧ ಆದರೆ ಗ್ಯಾಸನ್ನು ಆಫ್ ಮಾಡಿಬಿಡಬಹುದು ಅಂತ ಕೂಡ ಪಾಕಿಸ್ತಾನ ಯೋಚಿಸೋದಕ್ಕೆ ಇಲ್ಲಿ ಬರೋದಿಲ್ಲ. ಯಾಕೆಂದರೆ ಹಾಗೆ ಮಾಡಿದರೂ ತುರ್ಕಮೆನಿಸ್ತಾನ ಸಿಟ್ಟು ಮಾಡಿಕೊಳ್ಳುತ್ತೆ ಮತ್ತು ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ಪಾಕಿಸ್ತಾನ ಗುರಿಯಾಗಬೇಕಾಗತ್ತೆ. ಸೊ ಈ ಯೋಜನೆಯನ್ನು ಜಾರಿಗೆ ತಂದರೆ ಶಿಯಾ ದೇಶ ಇರಾನ್ಗೆ ಸಿಟ್ಟು ಬರುತ್ತೆ. ಯೋಜನೆಯಿಂದ ಹಿಂದೆ ಸರಿದ್ರೆ ಸುನ್ನಿ ದೇಶ ತುರ್ಕಮೆನಿಸ್ತಾನ ಸಿಟ್ಟು ಮಾಡ್ಕೊಳ್ಳುತ್ತೆ. ಆಫ್ಘನಿಸ್ತಾನಕ್ಕೆ ಕೂಡ ಸಿಟ್ಟು ಬರುತ್ತೆ. ಭಾರತ ಬಿಡಿ ಜಸ್ಟ್ ಖರೀದಿದಾರ ದೇಶ ಅಷ್ಟೇ. ತುರ್ಕಮೆನಿಸ್ತಾನ ಅಲ್ಲದೆ ಇದ್ರೆ ಇನ್ನೊಂದು. ಆದರೆ ಪಾಪ ಪಾಕಿಸ್ತಾನದ ಕತೆ ಹೇಳಿ. ಆಫ್ಘನರು ಈಗ ಪಾಕಿಗಳನ್ನು ತಾಪಿ ಅನ್ನೋ ಇಕ್ಕಳಕ್ಕೆ ಸಿಲುಕಿಸ್ತಾ ಇದ್ದಾರೆ. ಈ ಯೋಜನೆಯನ್ನು ಪಾಕಿಸ್ತಾನ ಮುಂದುವರಿಸುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ ಭಾರತ ಆಫ್ಘನಿಸ್ತಾನಗಳ ತಾಪಿ ತಂತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.